ಎಲ್ಲ ನೆಚ್ಚಿನ ಅಂಗಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಇಲ್ಲಿ ಯಾವುದೇ ರೀತಿಯಾದ ಹೊಸ ಅಪ್ಡೇಟ್ ಇಲ್ಲ. ಅಪ್ಡೇಟ್ ಇರ್ತಕ್ಕಂಥದ್ದಲ್ಲೇ ಕೆಲವೊಂದು ಬದಲಾವಣೆಗಳಿದ್ದಾವೆ. ಕೆಲವೊಂದು ಗೊತ್ತಿಲ್ಲದಿರೋದು ಕೊನೆಯ ತನಕ ನೋಡಿ, ಆವಾಗ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ತೀರಾ. ಇಲ್ಲಿ ಒಂದು ಪ್ರೊಫೈಲನ್ನು ತೊಗೊಳ್ತಾ ಇದ್ದೀನಿ, ಅದು 6 to 3 ಇಯರ್ ಮಗುವನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ಬೋದು ರೀಕ್ಯಾಪ್ಚರು ಫ್ರೀಸ್ ಆಗಿದೆ, ಅದು ಬ್ಲೂ ಕಲರಲ್ಲಿ ತೋರಿಸ್ತಿಲ್ಲ, ಫ್ರೀಸ್ ಆಗಿದೆ. ಯಾಕೆ ಅಂದರೆ ಆಫ್ಟರ್ 15 ಡೇಸ್ ಮಾತ್ರ ಇದು ಫ್ರೀಸಿಂದ ಹೊರಗಡೆ ಬರುತ್ತೆ. ಸೊ ನಾನೇನು ಮಾಡ್ತೀನಿ, ಈಗ ಡೈಲಿ ಟ್ರ್ಯಾಕಿಂಗ್ ಮೇಲೆ ಹೋಗಿ, ಡೈಲಿ ಟ್ರ್ಯಾಕಿಂಗ್ ಮೇಲೆ THR ಅಲ್ಲಿ ಹೋಗಿ 63 ಇಯರ್ಸಲ್ಲಿ ಇಲ್ಲಿ 2 ಮಗು ಇಲ್ಲ, ಕೊಟ್ಟಿಲ್ಲ, ಅಂದರೆ ತೋರಿಸಿಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಮಗುನ ತೊಗೊಂಡು 25 ಡೇಸ್ ಅಂತ ತೋರಿಸಿ, 1 ಪಾಕೆಟ್ ಅಂತ ತೋರಿಸಿ, ಆಮೇಲೆ ಫೇಸ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಪ್ರೊಸೀಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇದು ಯಾವುದೇ ರೀತಿಯಾಗಿ ಇದು ತಗೊಳ್ಳೋದಿಲ್ಲ. ಯಾಕೆ ತಗೊಳ್ಳೋದಿಲ್ಲ ಅಂದರೆ ಇಲ್ಲಿ ಕಾರಣಗಳು ಇರ್ತವೆ. ಒಂದು ಸರ್ವರ್ ಬ್ಯುಸಿ ಇರುತ್ತೆ, ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಅಷ್ಟು ಇಲ್ಲ ಅಂತಂದರೆ ಫೇಸ್ ಮಿಸ್ ಮ್ಯಾಚಿಂಗ್ ಇರುತ್ತೆ. ಇಲ್ಲಿ ಈ ಫೇಸ್ ಮಿಸ್ ಮ್ಯಾಚಿಂಗ್ ಮಾಡಿದಾಗ ನೀವು ಎಷ್ಟೇ ಇದು ಮಾಡಿದ್ರೂ ಸರಿ ಹೋಗೋದಿಲ್ಲ. ಹಾಗೆ ನಾವು ಈ ಫೇಸನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಅಂತಂದಾಗ ನಾವೇನು ಮಾಡಬೇಕು, ನಾವು ರೀಕ್ಯಾಪ್ಚರಿಗೆ ಹೋಗಬೇಕು. ಅಲ್ಲಿಗೆ ಫ್ರೀಸ್ ಆಗಿರೋದ್ರಿಂದ ಆಫ್ಟರ್ 15 ಡೇಸ್ ಮಾತ್ರ ಅದು ಬ್ಲೂ ಕಲರ್ ಬರುತ್ತೆ, ಫ್ರೀಸಿಂದ ಹೊರಗೆ ಬರುತ್ತೆ. ಸೊ ಫ್ರೀಜಿಂದ ಹೊರಗೆ ಬಂದ ಮೇಲೆ ಮತ್ತೆ ನಾವು ಹೊಸ ವೀಡಿಯೋ, ಅವರಿಂದ ಹೊಸ ವೀಡಿಯೋನಾದ್ರು ತರಿಸ್ಕೋಬೋದು, ಇಲ್ಲ ನಾವೇ ಒಂದು ವೀಡಿಯೋವನ್ನು ಮಾಡಿಕೊಂಡು ನೇರವಾಗಿ ಮುಖ ಸ್ಟ್ರೈಟಾಗಿಟ್ಟು ಕಣ್ಣನ್ನು ಬ್ಲಿಂಕ್ ಮಾಡಿಬಿಟ್ಟು ನಾವೇ ಮಾಡಿದ್ರೆ ತುಂಬ ಉತ್ತಮ. ಅವ್ರ ಕೈಯಿಂದ ತರಿಸ್ಕೊಂಡು ಇಲ್ಲ ಕತ್ತು ಸ್ಟ್ರೈಟಾಗಿ ಇಟ್ಕೊಳ್ಳಲ್ಲ, ಎಲ್ಲ ಕಣ್ಣು ಸರಿಯಾಗಿ ಮಿಟ್ಟಿಸ್ಕೊಳ್ಳೋದಿಲ್ಲ. ನಾವು ಮಾಡಿಬಿಟ್ರೆ ಅದು ನಮಗೆ ಕರೆಕ್ಟಾಗಿ ಗೊತ್ತೆ, ಆ ಪೊಸಿಷನಿಗೆ ಕರೆಕ್ಟಾಗಿ ನಾವು ಮಾಡ್ಕೊಳ್ತೀವಿ. ಸೊ ಓಕೆ, ನಾವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ರೀತಿಯಾಗಿ ಏನೂ ಆಗಿಲ್ಲ. ಈಗ ನೋಡಿ ಒಂದು ಎಕ್ಸಾಂಪಲ್ ತೋರ್ತೀನಿ. ಇಲ್ಲಿ ರೀಕ್ಯಾಪ್ಚರ್ ಅನ್ನೋದು ಫ್ರೀಸ್ ಆಗಿಲ್ಲ, ಬ್ಲೂ ಕಲರ್ ಇದೆ. ಆ್ಯಕ್ಚುಲಿ ಇದು 15 ಡೇಸ್ ಆಗಿದೆ. ನಾವು 1ನೇ ತಾರೀಕು ಕೊಟ್ಟರೆ 15 ಡೇಸಿಗೆ ಇದು ಅಂದರೆ ಫ್ರೀಸ್ ಆಗಿರೋದ್ರಿಂದ ಹೊರಗೆ ಬಂದಿದೆ. ಈ ಥರ ಬ್ಲೂ ಕಲರಲ್ಲಿ ತೋರಿಸುತ್ತೆ. ಫ್ರೀಸ್ ಆಗದೇ ಇರೋದನ್ನು ಬ್ಲೂ ಕಲರ್ ತೋರಿಸುತ್ತೆ. ಇದನ್ನು ನಾವು ಮತ್ತೆ ಬೇಕಾದ್ರೆ ಹೊಸದಾಗಿ ರೀಕ್ಯಾಪ್ಚರ್ ಫೋಟೋವನ್ನು ಕೊಟ್ಬಿಟ್ಟು ಫೇಸ್ ವೆರಿಫೈಡ್ ಮಾಡಿ ಆಮೇಲೆ ನಾವು ಕೊಡ್ಬೋದು. ಇಲ್ಲಿ ಇದನ್ನೇ ತೋರಿಸ್ತಾ ಇದ್ದೀನಿ, ರೀಕ್ಯಾಪ್ಚರು ಫ್ರೀಸ್ ಆಗದೇ ಇರ್ತದೆ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೇನು 15 ಡೇಸ್ ಆಗಬೇಕು ಕಂಪ್ಲೀಟಾಗಿ. ಐದರ್ ಬಾಣಂತಿ ಆಗಿರಲಿ ಅಥವಾ ಗರ್ಭಿಣಿ ಆಗಿರಲಿ, 6 to 3 ಇಯರ್ಸ್ ಆಗಿರಲಿ, ಯಾರೇ ಆಗಿದ್ದರೂ ಸಹಿತನೂ ಈ ಥರನ ನಾವು ಯಾವಾಗ ಮ್ಯಾಚ್ ಆಗಿಲ್ಲ, ಯಾವಾಗ ಅದು ತೊಗೊಳ್ತಾ ಇಲ್ಲ, THR ತೊಗೊಳ್ತಿಲ್ಲ, ಗ್ರೀನ್ ಲೈಟ್ ಬಂತು, ಇದೆಲ್ಲ ಮಾಡಿದಾಗ ಮತ್ತೆ ನಾವು ಹೊಸ ವೀಡಿಯೋನ ಮಾಡಬೇಕು. ಹೊಸ ವೀಡಿಯೋನ ಮಾಡಿದ ಮೇಲೆ ಅದನ್ನು ಕ್ಲೀನಾಗಿ ಮ್ಯಾಚ್ ಆದಮೇಲೆ ಫೇಸ್ ವೆರಿಫೈಡ್ ಅಂತ ಆದಮೇಲೆ ಮತ್ತೆ ನಾವು 24 ಅವರ್ಸಾರು ತೊಗೋಬೋದು, 2-3 ಅವರ್ಸಾರು ತೊಗೊಂಡು ಇದು ಕಂಪ್ಲೀಟಾಗಿ ಮುಗಿಯೋ ಚಾನ್ಸಸ್ಗಳು ಇರ್ತವೆ. ಮತ್ತು ಹೊಸ ವಿಷಯ ಹೊಸ ವಿಡಿಯೋದಿಗೆ ಭೇಟಿ ಹಾಕೋಣ. ಅಲ್ಲಿವರೆಗೂ ಬಾಯ್.